ಯಾಕಕ್ಕ ಕಣ್ಣು ಆಪರೇಷನ್ ಮಾಡಿಸ್ಕೊಬಿಟ್ಟು ಬರ್ತೀನಿ ಹೋಗಿ ಅಂತ ಹೇಳ್ದೆ. ಈಗ ನೋಡೋಣ ನೆಟ್ಟಿಗೆ ಈ ಕಡೆ ಹೋಯ್ತಿದ್ಯಲ್ಲ. ಆಪರೇಷನ್ ಮಾಡ್ಲಿಲ್ವೇನು? ಫ್ರೀಯಾಗಿ ಆಪರೇಷನ್ ಮಾಡ್ತಾರೆ ಅಂತ ಹೇಳ್ತಿದ್ದೆ. ಪ್ರೀನು ಇಲ್ಲ ಗೀನು ಇಲ್ಲ ಕಣಕ್ಕ. ಎಂತ ಪ್ರೀನು ಇಲ್ಲ. ಅಯ್ಯೋ ನಾನು ಯಾರಿಗೆ ಅಂತ ನನ್ನ ಕಷ್ಟ ಹೇಳ್ಕೊಂಡ್ಲಿ ಕಣಕ್ಕ. ಹಾಳಾದ ಮುಂಡೆ ಏನು ಅಂತ ಎತ್ಬಿಟ್ನೋ ಏನೋ ಆ ಸುಮಿನ. ಅಕ್ಕ ಅವಳಿವಾಗ ಕಿಡ್ನಿ ಮರ ಕಳ್ಳಿ ಆಗೋಗ್ಬಿಟ್ಟವಳೆ ಕಣಕ್ಕ. ಏನಕ್ಕ ಹೇಳ್ತಿದ್ದ ನೀನು? ಕಿಡ್ನಿ ಮಾಡ ಕಳ್ಳಿ ಅಂತಂದ್ರೆ ಕಾಳ್ ಮುಂಡೆನಕ್ಕ. ಅವಳು ಸರಿ ಇಲ್ಲ ಕಣಕ್ಕ. ಅವಳು ಸರಿ ಇಲ್ಲ. ಕಣ್ಣು ಆಪರೇಷನ್ ಮಾಡಿಸ್ತೀನಿ ಬಾಮ ಬಾಮ ಅಂತ ಹೇಳ್ಬಿಟ್ಟು ನಾ ಎಸ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಲ್ಲಿ ಕಿಡ್ನಿಯ ಮರ ಕುಂತ್ಬಿಟ್ಟವಳೆ ಕಣಕ್ಕ. ಅಯ್ಯೋ ಅನ್ ಮಾಡನಿ. ಅಯ್ಯೋ ನನಗೊಂದ್ಕಿಂತ ಜೀವ ಬಾಯಿಗೆ ಬಂದ್ಬಿಡ್ತು ಕಣಕ್ಕ. ಎಂತ ಬೊಡ್ಡಿ ನಂಬ್ಕೊಂಡು ಹೋಗ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಕಿಡ್ನಿ ಕಳ್ಳಿ ಆಗೋಗ್ಬಿಟ್ಟವಳು ಕಣಕ್ಕ ನನ್ನ ಮಗಳು. ಅಯ್ಯೋ ಅಲ್ಲಿ ಡಾಕ್ಟ್ರಿಗೆಲ್ಲನೂ ಕ್ಯಾಕರ್ ಸುಗುತು ಮಾಡಿ ನಾನು ಅಲ್ಲಿಂದ ಎಸ್ಕೇಪ್ ಆಗಿ ಬರೋ ಅಷ್ಟೊತ್ತಿಗಂತೂ ಜನ್ಮಕ್ಕೆ ಸಾಕಾಗೋಯ್ತು ಕಣಕ್ಕ. ಕ್ಯಾಕರ್ ಸುಗುತು ಇನ್ನವ್ರ ಜೊತೆ ಬರೋದು ಬೇಡ ಅಂತ ಒಬ್ಳೆ ಬಂದ್ಬಿಟ್ಟೆ. ಅಯ್ಯೋ ಭಗವಂತನೇ, ಇದೇನು ಹಿಂಗೆ ಹೇಳ್ತಿದ್ಯಲ್ಲ ನೀನು? ನಿಜವೇ? ಏನಕ್ಕ ಕಣ್ಣು ಆಪರೇಷನ್ ಅಂತ ಕರ್ಕೊಂಡೋಗಿ ಕಿಡ್ನಿ ಆಪರೇಷನ್? ಹ್ಞೂ ಕಣಕ್ಕ, ಕಿಡ್ನಿ ಆಪರೇಷನ್ ಏನಿಯಾ? ಅಯ್ಯೋ ದೇವ, ಬ್ಯಾಡ ಕತೆ ಅತ್ತಗೆ. ನನ್ಗಂತೂನುವೆ ಅಯ್ಯೋ ತಾಲ್ ಕೆಟ್ಟೋಗ್ಬಿಡ್ತು ನಂಗಂತೂ. ಅಲ್ಲಿ ನೋಡಿ ಆಪರೇಷನಾಗ ಮನೆಗೆ ಮಲಗಿಸ್ಬಿಟ್ಟವ್ರು ಆಪರೇಷನಾಗೆ. ಅಯ್ಯೋ ಮೊಳ್ಳಿ ಕಣಕ್ಕ ನನ್ನ ಮಗಳು, ದೊಡ್ಡ ಮೊಳ್ಳಿ. ಅವಳು ನಂಬ್ಕೊಂಡು ಹೋದ್ರೆ ನಮ್ಮ ಕತೆ ಅಷ್ಟೇ ನೀನಿಯ. ಯಪ್ಪ ಶಿವನೇ ಭಗವಂತನೇ, ಇನ್ನೊಂದು ಕಿತ್ತ ಅವಳು ಸವಸ ಮಾಡೋಕ್ಕಿಲ್ಲ ಕಣಕ್ಕ. ಯಪ್ಪ ಎಂತ ಮೊಳ್ಳಿ ಗೊತ್ತೇನಕ್ಕ, ಕಿಡ್ನಿ ಮಾರ ಕಳ್ಳಿ ಆಗೋಗ್ಬಿಟ್ಟವಳೆ. ನನ್ನ ಮೊಮ್ಮಗ ಅವಳು ಇಬ್ರು ಖತರ್ನಾಕ್ ಮೊಳ್ಳಿಗಳಾಗೋಗ್ಬಿಟ್ಟವ್ರೆ. ಅಯ್ಯೋ ಭಗವಂತ, ಹುಷಾರಾಗಿರ್ಬೇಕು ಕಣಕ್ಕ, ಹುಷಾರಾಗಿರ್ಬೇಕು. ನಿನ್ನ ಮಗಳೇ ಹಿಂಗೆ ಮಾಡಿದ್ರೆ ಇನ್ನು ಬ್ಯಾರೆ ನೀನು ಹೆಂಗೆ ಮಾಡೋಕ್ಕಿಲ್ಲ ಹೇಳಕ್ಕ. ನಂಗಂತೂ ಭಯವಾಯ್ತದ ನೆನೆಸ್ಕೊಂಡ್ರೆ ನೀಯ. ಬುಡಕ್ಕ ಎತ್ತು ತಪ್ಪಿಗೆ ಅವ್ನು ಬೋಸ್ಲೆ ನೀಯ ಬೇಕಲ್ಲ. ಆ ಕಳ್ಳಿಯಿಂದ ನಂಗೆ ನೆಮ್ಮದಿ ಇಲ್ಲ. ಅಯ್ಯೋ ಭಗವಂತ, ನೀ ಅಂತ ಕಾಲ ಬಂದ್ಬಿಟ್ಟು ಕಾಸ್ಗೋಸ್ಕರ ಅಮ್ಮನ ಕಿಡ್ನಿ ಮಾರಕ್ಕೂ ಯೋಚಿಸ್ದಾರಲ್ವಲ್ಲ ಜನ. ಆಗಳ ಎಂತೆಂಥ ಜನ ಅವ್ರಿಗಿನ ಕಾಲದಾಗೆ ಅಂದರೆ ನಾವು ಯಾರು ನಂಬನಿ ಯಾರನ್ನ ಬಿಡನಿ, ಎತ್ತು ಮಕ್ಕಳನ್ನು ನಂಬಂಗಿಲ್ಲ. ಸುಮಿ ಇವಳು ತಾಗೋಸಿ ಹುಷಾರಾಗಿರ್ಬೇಕು. ನಮ್ಮಂತಕ್ಕೆ ಅವಾಗವಾಗ ಬತ್ತಿತ್ತಾಳೆ, ಯಾಕೆ ಬೇಕು? ಓ ಇವಕ್ಕ ಆಪರೇಷನ್ಗೆ ಹೋಗಿದ್ದೆ, ನಾನು ಕೇಳ್ಬೇಕು ಫ್ರೀಯಾಗಿ ಆಪರೇಷನ್ ಮಾಡಿದ್ರ ಅಂತ. ಹ್ಞೂ ಗೊತ್ತಾಯ್ತು ಕೇಳು. ಅಕ್ಕ ಅಕ್ಕ ಹೇಳಕ್ಕ. ಅದೇ ಕಣ್ಣು ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟು ಬರಕ್ಕೆ ಅಂತ ಹೋಗಿದ್ದಲ್ಲಕ್ಕ. ಮಾಡಿದ್ರೆ ಕಣ್ಣು ಆಪರೇಷನ್ ಹಾಳಾಗಿ ಕಿತ್ತೋದು ನನ್ನ ಬುಡಕ ಬಾಯಿಗೆ ಬರ್ತದೆ. ನನ್ನ ಮಗಳು ಬಾಯಿಗೆ ಇಷ್ಟು ಮಣ್ಣಾಕ. ಅಯ್ಯೋ ಅಕ್ಕ, ಅವಳು ಕಣ್ಣು ಆಪರೇಷನ್ ಮಾಡಿಸ್ಕೊಳಕ್ಕೆ ಕರ್ಕೊಂಡು ಹೋಗಿರಲಿಲ್ಲ ಕಣಕ್ಕ. ನನ್ನ ಕಿಡ್ನಿಯ ಕಿತ್ಕೊಂಡು ಮಾರಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ಲು ಕಣಕ್ಕ. ಇದೇನಕ್ಕ ಹೇಳ್ತಿದ್ಯಾ? ನಿನ್ನ ಮಗಳು ನಿನ್ನ ಆಳ ಕಿತ್ತೋದ್ ಬಡ್ಡಿನಕ, ಅವಳಿಂದ ನೀನು ಹಾಳಾಗೋಗಿರೋದು. ಅಯ್ಯೋ ಶಿವನೇ ಭಗವಂತನೇ, ನನಗಂತೂ ಏನು ಮಾಡಬೇಕು ಗೊತ್ತಾಯ್ತಿಲ್ಲ. ಕರ್ಕೊಂಡೋಗ್ಬಿಟ್ಟು ಆಸ್ಪತ್ರೆನ ಮನಗಿಸ್ಬಿಟ್ಟಿದ್ಲು. ಕಿಡ್ನಿಯ ಕುಯ್ಕಳಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಕುಯ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮನಗಿಸ್ಬಿಟ್ಟವ್ರೆ ಕಣಕ. ಅಯ್ಯೋ ನಾನು ಆಮೇಕಿಂದ ನರ್ಸಮ್ಮ ಬತ್ತಾಳಲ್ಲ, ನರ್ಸಮ್ಮಂತಾಗ ಮಾತಾಡ್ತಿದ್ದೆ. ಏನಮ್ಮ ಏನು ಮಾಡ್ತಿದ್ದೀಗ, ಏನು ಸಮಾಚಾರ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ದೆ. ಹಂಗೂ ಹಿಂಗೂ ನೀನು ಕಿಡ್ನಿ ಕಿತ್ಕೊತಾ ಇದೀವಿ ಅಂದ್ಬಿಡದ ಜೀವ ಬಾಯಿಗೆ ಬಂದ್ಬಿಡ್ತು ಕಣಕ ನನಗೆ. ಅಯ್ಯೋ ಮೊಳ್ಳಿ ನನ್ನ ಮಗಳು ಎಂತ ಕಂತ್ರಿ ಕೆಲಸ ಮಾಡೋಳೆ ಅಂತ ಹೇಳಿದ್ರೆ ಅಯ್ಯೋ ಶಿವನೇ ಸಾಕಾಗೋಗ್ಬಿಡ್ತು ನನಗಂತೂ. ಯವ್ವ ನಾನು ಲಬ ಬಾಯಿ ಬಡ್ಕೊಂಬಿಟ್ಟು ಎದ್ದು ಓಡ್ ಬಂದ್ಬಿಡದ ಆಸ್ಪತ್ರೆಯಿಂದ ಅಷ್ಟೇನಿಯ. ಅಲ್ಲೇ ಕುಂತಿದ್ಲು ತಗ ನನ್ನ ಮಗಳು ನನ್ನ ಮೊಮ್ಮಗ ಇಬ್ರಿಗೂ ಸರಿಯಾಗಿ ಹಾಕೊಂಡು ಚೊಟ್ಟಿ ಮಾಡಿ ಬಿಸಾಕ್ಬಿಟ್ಟೆ ಕಣಕ. ನಾನಂತೂ ಯಾಕೆ ಸುಳ್ಳು ಹೇಳ್ಬೇಕು? ಆ ಪಾಟಿ ತಿಕ್ಲು ರೇಗಿಸ್ಬಿಟ್ಟು ಆ ಪಾಟಿ ಹತ್ತಿಸ್ಬಿಟ್ರು ನನಗಂತೂ. ಅಯ್ಯೋ ರಾಮ, ಸುಮ್ಮ ಹಿಂಗೆಲ್ಲ ಮಾಡೋದ್ಲೆ. ಆ ಅಲ್ಲ ಕಣಕ, ಇವಳೇನಕ್ಕ, ಇವಳು ಒಳ್ಳೆ ಕಿಡ್ನಿ ಕಳ್ಳಿ ಆಗೋಗ್ಬಿಟ್ಟವಳಲ್ಲಕ್ಕ. ಊರಾಗ ಮತ್ತೆ ಇನ್ನು ಯಾರ್ಯಾರವನ್ನ ಎತ್ಕೊಂಡೋಗ್ಬಿಟ್ಟು ಮಾರ್ಸಕ್ಕೆ ಅಂತ ಪಿಲನ್ ಗಿಲನ್ ಮಾಡೋಳು ಏನು ಖರ್ಚು ಯಾರಿಗೆ ಗೊತ್ತು. ಇವತ್ತು ತಾಯಿದೇನು ನೀ ಮಾರಕ್ಕೆ ನಿಂತವಳೆ ಅಂದರೆ ಅಯ್ಯೋ ಬುಡಮ್ಮ. ನನ್ನ ಮಗಳ ಬಗ್ಗೆ ಏನು ಅಂತ ಮಾತಾಡ್ತೀಯ? ಪೊದ್ದೆ ಹೇಳಿದ್ಲು ನನಗೆ, ಬ್ಯಾಡ ಕಣತೆ ನಾನು ಮಾಡಿಸ್ತೀನಿ ಇರತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ಲು. ನಾನೇ ನಿನಿಯ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ದೊಡ್ಡದಾಗೆ ಹೋದೆ. ನನ್ನ ಮಗಳು ದೊಡ್ಡದಾಗ ನನಗೆ ಮಾಡಿಸ್ತಾಳೆ ಅಂತ ಸರಿಯಾಗಿ ಮಾಡಿಸಿದ್ಲು. ನನಗಂತೂ ನನ್ನ ಮಗಳು ದರಿದ್ರದೋಳು. ಯಪ್ಪ ಅವಳು ಸವಾಸನೆಯ ನನಗಂತೂ ಬೇಡ. ಅವಳು ಯೋಗ್ಯತೆಗೆ ಬೆಂಕಿ ಹಾಕ. ಥೂ, ಅವಳು ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಅಯ್ಯೋ ಬುಟ್ಟಾಕಕ್ಕ. ಕಣ್ಣು ಆಪರೇಷನ್ ಅಂತ ಈಗ ಪೊದ್ದಿತಕ್ಕೆ ಹೋಗ್ಬಿಟ್ಟು ಎಲ್ಲ ಇಸ್ಯನೂ ಹೇಳ್ಬಿಡ್ತೀನಿ. ಪೊದ್ದಿ ಹಿಂಗೆ ಆಯ್ತು ಕಣಮ್ಮಿ, ನೀನೇನು ಆಪರೇಷನ್ ಮಾಡಿಸ್ಬೇಕು ನನಗೇನು ಗೊತ್ತಿರಲಿಲ್ಲ, ಹಿಂಗೆ ಆಗೋಗ್ಬಿಟ್ಟೈತೆ ಅಂತ ನಾನೇ ಪೊದ್ದಿತಾಗ ಹೋಗ್ಬಿಟ್ಟು ಹೇಳ್ತೀನಿ. ಪಾಪ ಪೊದ್ದಿ 1 ತಿಂಗಳು ಬಿಟ್ಕೊಂಡು ಮಾಡಿಸ್ತೀನಿ ಅಂತ ಹೇಳಿದ್ಲು. ಅವಳೇನೇ ಮಾಡಿಸ್ತಾಳೆ. ಫ್ರೀನೂ ಇಲ್ಲ ಗೀನೂ ಇಲ್ಲ ಕಣಕ್ಕ. ಕಿಡ್ನಿ ಮಾರ್ಕೊಳಕ್ಕೆ ಹಿಂಗೆಲ್ಲ ಪಿಲಾನ್ ಮಾಡಿದ್ದು. ಈ ಸುಮಿಗೇನಕ ಬಂತು ದೊಡ್ಡಪ್ಪತ್ತು ಮೊಯ್ ಬಗ್ಸ್ಬಿಟ್ಟು ದುಡ್ಕೊಂಡು ತಿನ್ನಕ್ಕಾಗಿಲ್ವೇನಕ. ಅಮ್ಮನ ಕಿಡ್ನಿ ಮಾರೋದು ಅಪ್ಪಂದು ಕಿಡ್ನಿ ಮಾರೋದು ಮಾರ ಕೆಲಸ ಮಾಡ್ತಾರಲ್ಲಕ್ಕ. ಅಮ್ಮ ಮಗಂಗೆ ಅದು ಏನು ಬಂದೈತು ಕಣಕ ದೊಡ್ಡ ರೋಗ. ನನ್ನ ಮನೆ ಗೌರ್ಮೆಂಟ್ ಆಸ್ಪತ್ರೆ ತಗ ಬತ್ತಿಯಾ ಹೋಗ್ಬಿಟ್ಟು ಬರಣಿ ಅಂತ ಅಂದ್ಲು. ಸದ್ಯ ಹೋಗಿದ್ದು ಒಳ್ಳೇದಾಯ್ತಾಯಿ. ಹೋಗಿದ್ರೆ ನಮ್ಮ ಕಿಡ್ನಿನೇ ಕಿತ್ಕೊಂಡು ಮಾರ್ಕೊಬಿಟ್ಟು ಕಳಿಸ್ಬಿಡ್ತಾಳೆ. ಅಮ್ಮನ ಕಿಡ್ನಿನೇ ಬಿಡೋಕ್ಕಿಲ್ಲ, ಇನ್ನು ನಮ್ಮ ಕಿಡ್ನಿಗಳು ಬಿಡ್ತಾಳೆನಕ. ಅವಳು ತಾಗಿನ ಮೇಲೆ ಏನಿದ್ರು ಹೊಸಿ ಹುಷಾರಾಗಿರ್ಬೇಕು ಕಣಕ್ಕೋ ನಾವು. ಹ್ಞೂ ಕಣಮ್ಮಿ, ಭಾಳ ಹುಷಾರಾಗಿರ್ಬೇಕು. ಯಾಕೆ ಬೇಕು ನಮಗೆ ಅವ್ರು ಕಂಡರ್ ಸವಸ ಭಯವಾಯ್ತದ ಕಣವ ನನಗಂತೂ. ತೆಂಗಿನಕಾಯಿ ಕಳ್ಳಿನ ನೋಡಿದ್ದೀನಿ ಕಣಕ, ಕೋಳಿ ಕಳ್ಳಿನ ನೋಡಿದ್ದೀನಿ ಕಣಕ. ಇವಳು ಅವಳಕ ಕಿತ್ತೋದಳು. ಕಿಡ್ನಿ ಕಳ್ಳಿ ಆಗೋಗ್ಬಿಟ್ಟವಳಲ್ಲಕ್ಕ. ಬೇಕಾದ್ರೆ ಇವಳಿಗೆ ಏನು ಆಪರೇಷನ್ ಮಾಡಕ್ಕೆ ಬರಂಗಿದ್ರೆ ಬೇಕಾರೆ ರಾತ್ರಿ ನಾವು ಮನೆ ಕಣಿದ ಕುಯ್ಕೊಂಡು ಬೇಕಾರೆ ಎತ್ಕೊಂಡು ಹೋಗ್ಬಿಡ್ತಿದ್ಲು ಅನ್ನಿಸ್ತದೆ ಕಣಕ. ಅಂತ ಮಿಂಡ್ರಿ ಅನ್ನಿಸ್ತದೆ. ಯಪ್ಪ ಬಿಡು, ನಮ್ಗೆ ಯಾಕೆ ಹುಷಾರಾಗಿರೋ ನಿನ್ನ ಮ್ಯಾಲೆ. ಹ್ಞೂ ಕಣವ, ಹುಷಾರಾಗಿರೋ ನಿನ್ನ. ಅವಳೇನೋ ಮಂತಕ್ಕೆ ಬಂದ್ರು ಸೇರ್ಸೋದು ಬೇಡ. ಕೆಲಸ ಪಲ್ಸ ಅಂತ ಕರೆಸ್ಕೊಂಡು ಅವಳನ್ನ ಹಚ್ಕೊಳ್ಳೋದೇನಿಯ ಬೇಡ, ಸವಾಸನಿಯ ಬೇಡ ಅವಳ್ದಂತೂ. ಬೇಡ ಕಣವ, ಬೇಡ. ಅಕ್ಕ
ಬಂದೆ ಆಸ್ಪತ್ರೆಗಿಂದ. ಹ್ಞೂ ಬರ್ತಾ ಇದ್ದೀನಿ ಇವಾಗ. ಆ ನರ್ಸಮ್ಮ ಹೇಳಿದ್ ನಿಜನೇ, ನಿನ್ ಮಗಳು ಕಿಡ್ನಿಯ ಕಿತ್ಕೊಳಕ್ ಹೋಗಿದ್ಲಂತೆ. ಯಾ ಬಾಯಾಗ ಹೇಳ್ಬೇಕು ಏನೋ ನಾ ಕಾಣೆ. ನನ್ನ ಮಗಳು ಇಂಥ ಅಲ್ಕ ಕೆಲಸ ಮಾಡೋಳೆ ಅಂತ ಹೇಳ್ಬಿಟ್ಟು ಯಾ ಬಾಯಾಗ ಹಸಿ ನಾನಂತೂ. ಹ್ಞೂ ಮತ್ತೆ ನನ್ನ ಕಿಡ್ನಿಯ ಕಿತ್ಕೊಂಡು ಮಾರ್ಕೊಂಡು ಮಜಾ ಮಾಡನಿ ಅಂತ ಪಿಲನ್ ಮಾಡಿದ್ರು ಎಲ್ಲರೂ ಸೇರ್ಕೊಂಡು ಮಗನೂ ಅಮ್ಮ. ನಾನು ಹೆಂಗೋ ಹಂಗೋ ಹಿಂಗೋ ಮಾಡಿ ತೆಪ್ಪಿಸ್ಕೊಂಡು ಬಂದ್ಬಿಟ್ಟೆ ಅತ್ತಗೆ. ಮಳ್ಳಿ ಸರಿ ಇಲ್ಲ ಎಂತಳು ಅಂತ ಅನ್ಕೊಬಿಟ್ಟಿದೀಗ ಕಿಡ್ನಿ ಕಳ್ಳಿ ಆಗೋಗ್ಬಿಟ್ಟವಳಿ. ನಾನು ಸ್ವಾಸ್ಥ್ಯಕ್ಕೆ ಹೋಗ್ಬಿಟ್ಟು ಹೇಳ್ಬೇಕು ಈ ಸಿಯನ ಹೇಳ್ಬಿಟ್ಟು ಅವಳ ತಗ ಏನೇ ಆಪ್ರೇಷನ್ ಮಾಡಿಸ್ಕೊಳಕ್ಕೆಲ್ಲನೂ ಏನಾರ ಒಂದು ವ್ಯವಸ್ಥೆ ಮಾಡಬೇಕು. ಅಲ್ಲ ಕಣಕ, ನಿನ್ಗೇನು ಬಂದು ದೊಡ್ಡ ರೋಗ ಪೊದ್ದಿ ಸಂದಕ್ಕೆ ನೋಡ್ಕೊಳ್ಳೋಳು. ಇವತ್ತಲ್ಲ ನಾಳೆ ಕರ್ಕೊಂಡು ಹೋಗ್ಬಿಟ್ಟು ಅವಳೇ ಏನೇ ಆಪ್ರೇಷನ್ ಮಾಡಿಸೋಳು. ನಿಂಗೆ ಇದೆಲ್ಲ ಬೇಕಿತ್ತ ಕಣಕ, ನಿಂಗೆ ಇದೆಲ್ಲನೂ ಹಾಂ ಹೋಗತ್ತಾಗ ಸುಮ್ಕೆನೆಯಾ ನೀನು ಹೋಗಿ 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 ನಿನ್ನ ಮಗಳು ನಂಬ್ಕೊಂಡು ಹೋಗಿದ್ಯಾ ಕಣವ. ಅಲ್ಲ ಆದ್ರೂ ಎತ್ತು ತಾಯಿ ಕಿಡ್ನಿಯ ಮಾರಕ್ಕೆ ಹೊಂಟಿರೋಳು ಅವಳಿನ ಎಂಥ ಮಗಳಾಯ್ತು ಕಣಕ. ನೀನೇ ಬಾ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಿದ್ದು ಮಗಳು 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 ಅಂತ ಹೇಳ್ಬಿಟ್ಟು. ಅದಕ್ಕೆ ಸರಿಯಾಗಿ ಮಾಡೋಳು ನಿನ್ಗಂತೂ. ಹ್ಞೂ ಕಣಕ, ನಂದೇನೇ ತೆಪ್ಪು, ನಾನೇನೇ ಸರಿ ಇಲ್ಲ, ನಾನೇನೇನಿಯಾ ಹಾಳು ಮಾಡಿ ಹಾಳದ್ ಕೆಲಸ ಮಾಡ್ಕೊಂಬಿಟ್ಟೆ ಬಾ. ಪೊದ್ದಿ ನಂಬ್ದಿದ್ದಂಗೆ ಹೋಗ್ಬಿಟ್ಟು ಇವಳು ನಂಬಿಟ್ಟು ಯಾಕೊಟ್ಟು ಹೋಗ್ಬಿಟ್ಟೆ ನಾನಂತೂ. ಯಾವ ಇವಳು ಸಾವಸ ಬೇಡ ಕಣವ, ಪೊದ್ದಿಗೆ ಹೋಗ್ಬಿಟ್ಟು ಹೇಳ್ತೀನಿ ಇರು. ಹೇಳ್ಬಿಟ್ಟು ಅವಳಿಗೆ ನೀನೇ ಮಾಡ್ಸವ ಆಪ್ರೇಷನ್ ಅಂತ ಹೋಗ್ಬಿಟ್ಟು ಹೇಳ್ತೀನಿ. ಸಾಕು ಸಾಕು ಸಾವಾಸ ನನ್ನ ಮಗಳು ಸಾವಾಸ ಇನ್ನ. ಏನೋ ಮಗಳು ಮಗಳು ಅಂತ ಪಿರುತಿ ಮಾಡ್ಕೊಂಡು ಹೋದ್ರೆ ನನಗೆನ್ನೇ ತಿಥಿ ಮಾಡಕ್ಕೆ ಹೋಗ್ಬಿಟ್ಟವಳಿ. ಸರಿ ಕಣಕ ಬತ್ತೀನಿ. ಸರಿ ಕಣಕ ಹುಷಾರು. ಆಮೇಕಿಂದ ಊಟ ಗಿಟ್ಟ ಮಾಡಕ್ಕೆ ಹೋಗಿ ಅವ್ರ ಮನೆಗೆ ಊಟದಾಗ ಏನಾರ ಈ ಸಪ್ಪ ಸಾಕ್ಬಿಟ್ಟು ನೀನು ಸಾಯ ಬಡ್ದ್ಬಿಟ್ಟು ಕಣ್ಣು ಕಿಡ್ನಿ ಹೃದಯ ಅಂತೇಳ್ಬಿಟ್ಟು ಈಗೆಲ್ಲ ಕಿತ್ಕತ್ತಾರಲ್ಲ ಹಂಗೆಲ್ಲ ಕಿತ್ಕೊಂಡು ಬಿಟ್ಟರು ಕಣಕ. ಹೊಸಿ ಹುಷಾರಾಗಿ ನೋಡ್ಕ. ತಿರ್ಗ ಆಮೇಕಿಂದ ಯಾಕಬೇಕು ನೀನು ಅವ್ರ ಮನೆಗೇನು ತಿನ್ನಕ್ಕೆ ಹೋಗ್ಬೇಡ, ಸರಿ ಇಲ್ಲ. ಹ್ಞೂ ಕಣಕ, ನಾನು ಅದಕ್ಕೆ ತಿನ್ನಕ್ಕೆ ಪನ್ನಕ್ಕೆಲ್ಲ ಹೋಗೋದು ಇಲ್ಲ. ಯಾಕಬೇಕು ನಂಗೆ ಸವಾಸ, ಇವ್ರು ಸವಾಸನೇ ಬೇಡ ಕಣಕ ನನಗೆ. ಸರಿ ಕಣಕ ಬತ್ತೀನಿ. ನಾನು ಅಲ್ಲಿಂದ ಒಬ್ಳೇನಿಯ ಬಸ್ ಹತ್ಕೊಂಬಿಟ್ಟು ಬರೋಷ್ಟಕ್ಕೆ ಸಾಕಾಯ್ತು. ಅಯ್ಯೋ ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ, ಒಯ್ತೀನಿ ಕಣಕ. ಸರಿ ಕಣಕ ಆಯ್ತು. ಎಂಥ ಕಾಲ ಬಂದ್ಬಿಟ್ಟು ಯಪ್ಪ. ಅಪ್ಪ ಅಮ್ಮನ ಕಿಡ್ನಿಗಳಿಗೂ ಯಾರೂ ಜವಾಬ್ದಾರರಲ್ಲ ಅಂತ ಗತಿ ಬಂದ್ಬಿಡ್ತಲ್ಲ ಯಪ್ಪ. ಅಪ್ಪ ಅಮ್ಮಗಳಿಗೂ ಇಂಥ ಕೆಲಸ ಮಾಡೋ ಮಕ್ಳು ಹುಡ್ತವೆ. ಇಂಥ ಮಕ್ಳು ಹುಟ್ಟಿದ್ರೆ ಎಷ್ಟು, ಹುಟ್ಟಲಿಲ್ಲ ಅಂದರೆ ಎಷ್ಟು, ಜನ್ಮಕ್ಕಿಷ್ಟು. ಪದಿ 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 ಅತ್ತೆ, ಇಷ್ಟು ಬಿರ್ನ ಮುಗ್ದಾಯ್ತಾ ನಿಮ್ದು? ಕಣ್ಣು ಆಪ್ರೇಷನ್ ಮಾಡಿದ್ದು ಇಷ್ಟು ಬಿರ್ನ ಹೋಗತ್ತಾಗೆ. ಅದು ಎಷ್ಟು ಬಿರ್ನ ಮಾಡ್ಬಿಟ್ಟು ಕಳ್ಸೋರತ್ತೆ. ದೊಡ್ಡ ಆಸ್ಪತ್ರೆ ಅಂತ ಹೇಳ್ತಿದ್ರಲ್ಲ, ದೊಡ್ಡ ಆಸ್ಪತ್ರೆನಾಗೆಲ್ಲಾನು 5-5 ನಿಮಿಷ 10 ನಿಮಿಷಕ್ಕೂ ಮಾಡ್ಬಿಟ್ಟು ಕಳಿಸ್ತಾರೇನಲ್ವೇ? ಅದೇ ಕನ್ನಡಕ ಕೊಟ್ಟೋರಿದ್ದಂಗೆ ಅವ್ರೆ. ಯಾಕತ್ತೆ ಬೇರೆ ಕನ್ನಡಕ ಕೊಡಕ್ಕಿಲ್ಲ ಅಂತ ಹೇಳಿದ್ರ? ಅತ್ತೆ ಇದ್ಯಾಕೆ ಹಿಂಗೆ ಸುಮ್ಕೆ ನಿಂತ್ಕೊಂಡಿದ್ರೆ ಏನು ಹೇಳ್ದಿರಂಗೆ ಹೇಳಿ, ಏನಾಯ್ತು ಅಂತ ಹೇಳಿ. ಯಾ ಬಾಯಿಂದ ಏಳೆ ಪೊದ್ದಿ ಏನು ಅಂತ ಹೇಳ್ಬಿಟ್ಟು ಯಾ ಬಾಯಿಂದ ಹೇಳಿ. ಅವಳು ಮನ್ಕಾಯಾಗ ಹೋಗ, ಅವಳಿಗೆ ಬರ್ಬಾರ್ದು ಬರ ಆಪತ್ ಬಂದು ಚಾಪೆ ಸಿತ್ಕೊಂಡು ಹೋಗ. ನನ್ನ ಮಗಳು ಸುಮಿ ನಾನು ಏನಾರ ಕಣ್ಣು ಆಪ್ರೇಷನ್ ಮಾಡ್ಸಕ್ಕೆ ಕರ್ಕೊಂಡೋಗಿದ್ಲು ಅಂತ ಅನ್ಕೊಬಿಟ್ಟ ಹಾಳಾದರಿರೋದಳು. ನನ್ನ ಕಿಡ್ನಿಯ ಕುಯ್ಕೊಂಡು ಮಾರ್ಕೊಳ್ಳಿ ಅಂತ ಹೇಳ್ಬಿಟ್ಟ ಡಾಕ್ಟರ್ ತಪ್ಪ ಅಪ್ಪನ ಹತ್ರ ಕರ್ಕೊಂಡು ಹೋಗ್ಬಿಟ್ಟವಳೆ. ಏನತ್ತೆ ಹಿಂಗೆ ಹೇಳ್ತಿದ್ದೀರಾ? ಅಯ್ಯೋ ರಾಮ, ನಿಜವೇ? ಮತ್ತೀಗ ಅಯ್ಯೋ ಶಿವ ಅಲ್ಲಿಂದ ತಪ್ಪಿಸ್ಕೊಂಬಿಟ್ಟು ಬಂದ್ಬಿಟ್ಟೆ ಕಣವ. ಯಾಕೆ ಬೇಕು ಇದೆಲ್ಲನೂ ನಂಗೆ ಅಂತ ಹೇಳ್ಬಿಟ್ಟು ಓಟ ಕಿತ್ಕೊಂಡು ಬಂದ್ಬಿಟ್ಟೆ. ಅಳಗು ಚೆನ್ನಾಗಿ ಬಾರಿಸ್ಬಿಟ್ಟು ಬಂದ್ಬಿಟ್ಟೆ. ನಿನ್ನ ಮಾತು ಕೇಳಬೇಕಿತ್ತು. ಇನ್ನೊಂದು 2 ತಿಂಗಳು ನಾನೇ ಮಾಡಿಸ್ತೀನಿ ಬಿಡತ್ತೆ, ಅಡ್ಜಸ್ಟ್ ಮಾಡ್ಕೊಂತ ಹೇಳ್ದಲ್ಲ. ಅಮ್ಮಿಕೊಂಡು ಸುಮ್ಮನಿದ್ರೆ ನನಗೂ ಆಗೋದು. ನಾನು ದೌಲತ್ ಮಾಡ್ಕೊಂಡು ಇಲ್ಲ 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 ನನ್ನ ಮಗಳು ಫ್ರೀಯಾಗಿ ಮಾಡಿಸ್ತಾಳೆ, ದೊಡ್ಡ ಆಸ್ಪತ್ರೆಗೆ ಮಾಡಿಸ್ತಾಳೆ ಅಂತ ಹೋಗಿ ಒಂದು ಚೂರು ಯಾ ಮಾರ್ಬಿಟ್ಟಿದ್ರು ಪದ್ದಿ. ಅಷ್ಟೇ ಕತೆ, ನಂದು ಕಿಡ್ನಿ ಹೊಂಟೋಗಿರೋದು. ಅಲ್ಲ ಕಣತೆ, ಸುಮ್ಮಂಗೆ ಏನು ಬಂದ್ರೆ ದೊಡ್ಡ ರೋಗ ಕಿಡ್ನಿ ಪಡ್ನಿ ಮಾರ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಅವಳಿಗೇನು ಅಂತ ದೊಡ್ಡ ರೋಗ ಬಂದ್ಬಿಟ್ಟೈತಾ ಅಂತ ಹೋಗತ್ತಾಗೆ. ಅಲ್ಲ ಕಣತ್ತೆ, ಹಿಂಗೆ ಸುಮ್ಮನೆ ಹಿಂಗೆ ಮಾಡ್ಕೊಂಡು ಓಡಾಡಿದ್ರೆ ಹೆಂಗೆ? ಎಲ್ಲರೂ ನ್ಯಾಯವಾಗಿ ಸಂಸಾರ ಅಂತ ಮಾಡ್ಕೊಂಡು ನೆಟ್ಗಾಯ್ತವ್ರೆ. ಇವಳಿಗೇನು ಬಂದಿರೋ ದೊಡ್ಡ ಪತ್ತು ಅಂತ ಹೇಳ್ಬಿಟ್ಟು ಕಿಡ್ನಿ ಪಡ್ನಿ ಮಾಡ್ಕೊಂಡು ಜೀವನ ಮಾಡೋಕ್ಕೆ ಹೋಗತ್ತಾಗೆ. ಸರಿ ಬಿಡಿ, ಇನ್ನೇನು ಹೋಗಕ್ಕೆ ಹೋಗ್ಬೇಡಿ. ಕಾಸು ಇವಾಗಿಲ್ಲ ನಮ್ಮ ತಗೊಂಡು ಮಗ ಎಲ್ಲನೂ ಅದು ಇದು ಬಿಸ್ನೆಸ್ಗೆ ಹಾಕ್ಬಿಟ್ಟವನಲ್ಲ, ಅದೆಲ್ಲ ಹೊಸಿ ಬಂದ್ಮೇಲೆ ನಾನೇ ಆಪ್ರೇಷನ್ ಮಾಡಿಸ್ತೀನಿ. ಆದ್ರೂ ನೀನು ಹೇಳ್ದಾಗ ನಿನ್ನ ಮಾತು ಕೇಳಿದ್ರೆ ಇವತ್ತು ಅಷ್ಟು ದೂರ ಹೋಗ್ಬಿಟ್ಟು ಬರೋ ಅವಶ್ಯಕತೆ ಇರಲಿಲ್ಲ. ಆದ್ರೂ ನನ್ನ ಮಗಳು ಯೋಗ್ಯತೆ ಏನು ಅಂತ ನಂಗೆ ಸಂದಾಗ ಗೊತ್ತಾಯ್ತು. ಎಲ್ಲನೂ ಚೆನ್ನಾಗಿ ಅರ್ಥ ಆಯ್ತು ನನಗಂತೂ. ಈ ಜೀವನ ಎಲ್ಲನೂ ಚೆನ್ನಾಗಿ ಪಾಠ ಕಲಿಸ್ಬಿಟ್ಟೈತೆ. ಇನ್ನೊಂದ್ಸಲ ನನ್ನ ಮಗಳು ಸವಸಕ್ಕೆ ಹೋಗ್ಬಾರ್ದು ಅಂತಲೂ ಚೆನ್ನಾಗಿ ಅರ್ಥ ಆಗೈತೆ ಕಣಮ್ಮಿ. ಇನ್ನೊಂದ್ಸಲ ನಾನಂತೂ ಹೋಗಕ್ಕಿಲ್ಲ ಕಣ್ಪದ್ದಿ ಅವಳು ಸವಾಸಕ್ಕೆ. ಹಾಳಾಗೋಗ ಅವಳು ಸವಾಸನೇ ನೀ ಬೇಡ ನನಗೆ, ನೀನೇ ಆಪ್ರೇಷನ್ ಮಾಡಿಸು. ಸರಿ ಸರಿ ಅತ್ತೆ, ನಾನು ಮಾಡಿಸ್ತೀನಿ ಬಿಡಿ, ನೀವು ಹೋಗಿ. ನಾನು ಮಾಡ್ಸಕ್ಕಿಲ್ಲ ಅಂತ ಯಾವತ್ತಾನೆ ಹೇಳಿದ್ನಾ? ಹೋಗಿ ಹೊಸಿ ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮಗಳ ಹಂಗೆ, ನನ್ನ ಮಗಳು ಹಿಂಗೆ, ನನ್ನ ಮಗಳು ದೊಡ್ಡ ಆಸ್ಪತ್ರೆನಾಗೆ ಆಪ್ರೇಷನ್ ಮಾಡಿಸ್ತಾಳೆ ಅಂತ ಬಿಲ್ಡಪ್ ಕೊಟ್ಕೊಂಡು ಹೋಯ್ತಿತ್ತಲ್ಲ, ಇವತ್ತೆಗೆ ಆಗ್ಬೇಕು ಸರಿಯಾಗಿ. ಹೇಳಿ ನೀನೇನೆಲ್ಲ ಬಿಡತ್ತೆ ಮಾಡಿಸ್ತೀನಿ ಅಂದರೆ ದೌಲತ್ ಮಾಡ್ಕೊಂಡು ನನ್ನ ಮಗಳು ಮಾಡಿಸ್ತಾಳೆ ಅಂತ ನನ್ನನ್ನು ಲೆಕ್ಕ ಕಿಲ್ಕಿದ್ದಂಗೆ ಹೊಂಟೋಗ್ಬಿಡುತ್ತೆ ನಮ್ಮ ಅತ್ತೆ. ಆಗ್ಬೇಕಾ ಆಗ್ಬೇಕು ನಮ್ಮ ಅತ್ತೆಗೆ. ಅಳ್ಳಾಡ್ಕೊಂಡು ಹೋದ್ಲಲ್ಲ, ಆಗಬೇಕು ಸರಿಯಾಗಿ ಆಗ್ಬೇಕು ನಮ್ಮ ಅತ್ತೆಗೆ. ಇನ್ನೂ ಹೊಸಿ ಕಿಡ್ನಿ ಕಿತ್ಕೊಂಡೇ ಕಳಿಸ್ಬಿಡ್ಬೇಕಿತ್ತು ನಮ್ಮ ಅತ್ತೆಗೆ ಸೊರೋಗೋದು. ಅವನು ಯಾರೋ ಹೇಳ್ಬಿಟ್ಟು ಕಿಡ್ನಿ ಕಿತ್ಕೊಂಡಿದ್ದಂಗೆ ಕಳಿಸ್ಬಿಟ್ಟವನಿ. ಏನೇನೆಲ್ಲ ಒಸಿ ಮೆರೀತಿದ್ಲ ನಮ್ಮ ಅತ್ತೆ. ಅಯ್ಯಯ್ಯಪ್ಪ, ಮಗಳನ್ನ ತಲೆನಲ್ಲಿ ಇಕ್ಕೊಂಡು ಮೆರೆದಿದ್ದೆ.
ಸಸಿಗಳು ಒಳ್ಳೆರಾದ್ರೂ ಎತ್ತಿಗಳು ಕಣ್ಣು ಕಾಣಕ್ಕಿಲ್ಲ. ಮಕ್ಕಳು ಪೋಟ್ ವೆಂಟಿಗಳಾದ್ರೂ ಅವರೇ ನಿನಗೆ ಗ್ರೇಟ್ ಆಗೋಗ್ಬಿಡ್ತಾರೆ ಬಿಡು. ಅವ್ರು ಮಾಡೋರೆ ಅಂತ ನಾವು ಮಾಡೋಕ್ಕಾಯ್ತದ? ಅತ್ತಾಗ ಹಾಳಾಗಿ ಹೋಗ್ಲೇತ್ತಗಿ ಆಪ್ರೇಷನ್ ತಾನೇ, ಹೊಸಿ ದುಡ್ಡು ಐತಲ್ಲ ಅಡ್ಜಸ್ಟ್ ಮಾಡ್ಬಿಟ್ಟು ಅತ್ತಾಗ ಮಾಡಿಸ್ಬಿಡೋದತ್ತಾಗಿ. ಇಲ್ಲ ಫ್ರೀಗೆ ಆಸ್ಪತ್ರೆ ಎಲ್ಲ ನಾವು ಹೋಗಿ ನೋಡೋದು, ಇಲ್ಲ ಕಾಸು ಗೀಸು ಹಾಕ್ಬಿಟ್ಟು ಮಾಡ್ಸೋದು, ಏನೋ ಒಂದು ಮಾಡ್ಸೋಣ. ಹಿಂಗೆ ಇದ್ರೆ ಕಷ್ಟವಾಯ್ತದೆ ತಿರ್ಗಾ ಅಮ್ಮ, ತಿರ್ಗಾ ಅದಕ್ಕೂ ಒಂದು ಮಾತಂತಾಳೆ.